ಈಗ ಹೇಳಿ, ಸುಮ್ಮನೆ ಲಾಂಗ್ ಟರ್ಮ್ ಅಂತ ಹೇಳಿ ತಿಂಗಳ ದುಡ್ಡು ಹಾಕೋದು ಸರಿನಾ, ಅಥವಾ ಕ್ಯಾಶ್ ಇಟ್ಕೊಂಡ್ಬಿಟ್ಟು ಆಪರ್ಚುನಿಟಿ ಬಂದಾಗ ಇನ್ವೆಸ್ಟ್ಮೆಂಟ್ ಮಾಡೋದು ಸರಿನಾ? ಈಸ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಈಸ್ ಬೆಟರ್ ಆರ್ ವಾರನ್ ಬಫೆಟ್ ಮೆಥಡ್ ಈಸ್ ಬೆಟರ್? ನಾವು ಒಂಚೂರು ಇದ್ರ ಬಗ್ಗೆ ಆಲೋಚನೆ ಮಾಡೋಣ. ನಿಫ್ಟಿ ಫ್ರಮ್ ಪಾಸ್ಟ್ 5 years it has not beaten the bank interest and it has given less than the bank interest, whereas from 1995 to till 2026 only 2 times Nifty has given a very good return of more than 15% CAGR or equal to 15% CAGR. From 1995 to 2026 only 2 times. One is from 2001 to 2010 and another one is from 2015 to 2021. ವಾರನ್ ಬಫೆಟ್ ಅವರ ವೆಲ್ತ್ ಇನ್ಕ್ರೀಸ್ ಆಗಿದ್ದು ಜಸ್ಟ್ ಬಿಕಾಸ್ ಆಫ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಂದ ಅಲ್ಲ. ಹಿ ವಾಸ್ ಸಿಟ್ಟಿಂಗ್ ಮ್ಯಾಕ್ಸಿಮಮ್ ಟೈಮ್ ಆನ್ ಕ್ಯಾಶ್. 2008 ಕ್ರ್ಯಾಶ್ ಬರೋಕ್ಕಿಂತ ಮುಂಚೆ ಹಿ ವಾಸ್ ಸಿಟ್ಟಿಂಗ್ ಇನ್ ಕ್ಯಾಶ್. ಕೊರೋನಾ ಕ್ರ್ಯಾಶಿಗಿಂತ ಮುಂಚೆ ಹಿ ವಾಸ್ ಸಿಟ್ಟಿಂಗ್ ಇನ್ ಕ್ಯಾಶ್. And now he has liquidated majority of his shares and he is sitting in cash. Because of that, opportunity bandaga he had money to invest and grab that opportunity and fully realize that opportunity. What is Warren Buffett lesson? Don't chase returns. Respect market cycles. Invest when value is available. ಬಿ ಪೇಷಂಟ್ ವೆನ್ ಆಪರ್ಚುನಿಟೀಸ್ ಆರ್ ಲಿಮಿಟೆಡ್. ಇವಾಗ ಆಪರ್ಚುನಿಟಿ ಇಲ್ಲ, ಸೊ ಹಾಗಾಗಿ ನಾವು ಪೇಷಂಟಾಗಿ ಇರಬೇಕು. ಇಲ್ಲ ಅಂತಂದರೆ ನಾವು ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ತೀವಿ. ಕ್ಯಾಶನ್ನು ನಾವು ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ನಾವೀಗ ಹಾಕಿದಾಗ ನಾವು ಹೈಯರ್ ವ್ಯಾಲ್ಯೂಯೇಷನ್ಸಲ್ಲಿ ಪರ್ಚೇಸ್ ಮಾಡ್ತೀವಿ ಆರ್ ನಮ್ಮ ಅಮೌಂಟು ಡೆಡ್ ಲಾಕ್ ಆಗಿರುತ್ತೆ. ಥಿಂಕ್ ವೈಸ್. For more such updates, please tune to Learning with Shyam. Thank you.